ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಆರೋಪಿ ರವಿ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಮೊದಲು ರಾಘವೇಂದ್ರ ನಿವಾಸದಲ್ಲಿ ಮಾಡಲಾಯಿತು. ಅದಾದ ನಂತರ ರವಿ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮನೆ ಮುಂದೆ ನಿಂತಿದ್ದಂತಹ ಇಟಿಯೋಸ್ ಕಾರ್, ಕಿಡ್ನಾಪ್ ಮಾಡೋದಕ್ಕೆ ಬಳಸಿದ್ದಂತಹ ಕಾರ್, ಆ ಕಾರ್ನ ಪರಿಶೀಲನೆಯನ್ನ ಮಾಡಲಾಗಿದೆ. ಮನೆ ಹಾಗೂ ಕಾರ್ ನಿಲ್ಲಿಸಿದಂತಹ ಎರಡೂ ಸ್ಥಳಗಳಲ್ಲಿ ಮಹಜರನ್ನ ಮಾಡಿದ್ದಾರೆ ಪೊಲೀಸರು. ಐನಹಳ್ಳಿ ಕುರುಬರಹಟ್ಟಿ ಗ್ರಾಮದ ಬಳಿ ಇರುವಂತಹ ರವಿ ನಿವಾಸ, ಜೊತೆಗೆ ಆರೋಪಿ ರವಿ ಹಾಗೆ ಪತ್ನಿ ಕವಿತಾ ಸಮ್ಮುಖದಲ್ಲಿ ಈ ಮಹಜರು ಕಾರ್ಯವನ್ನ ಮಾಡಲಾಗಿದೆ. ಕೃತ್ಯಕ್ಕೆ ಬಳಸಿದಂತಹ ಇಟಿಯೋಸ್ ಕಾರ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. KA 11B7939 ನಂಬರ್ನ ಟೊಯೋಟಾ ಇಟಿಯೋಸ್ ಕಾರನ್ನ ಸೀಸ್ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಮೊದಲ ದೃಶ್ಯ ರವಿ ನಿವಾಸದ ದೃಶ್ಯ. ಆರೋಪಿ ರವಿಯನ್ನ ನೀವು ನೋಡ್ತಾ ಇದ್ದೀರಿ. ಆತನ ಮನೆಯ ಒಳಗೆ ಮಹಜರು ಕಾರ್ಯವನ್ನ ಮಾಡಲಾಯಿತು. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಆತನ ಮನೆಯಿಂದ ಸ್ವಲ್ಪ ದೂರದಲ್ಲೇ ಮತ್ತೊಂದು ನಿವಾಸ ಇದೆ. ಆ ನಿವಾಸದ ಮುಂಭಾಗದಲ್ಲಿ ಕಿಡ್ನಾಪ್ ಮಾಡೋದಕ್ಕೆ ಬಳಸಿದ್ದಂತಹ ಆ ಇಟಿಯೋಸ್ ಕಾರ್ನ ಆತ ನಿಲ್ಲಿಸಿದ್ದ. ಅದನ್ನ ಕೂಡ ಪರಿಶೀಲನೆ ಮಾಡಿ ಸೀಸ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಆರೋಪಿ ರವಿ ನಿವಾಸದಲ್ಲಿ ಮಹಜರು, ಕಾರ್ ಕೂಡ ಸೀಸ್ ಆಗಿದೆ. ಏನ್ ಲಭ್ಯ ಆಗಿದೆ ಮಹಜರು ಮಾಡುವಂತಹ ಸಂದರ್ಭದಲ್ಲಿ? ಏನಾದರೂ ಎವಿಡೆನ್ಸ್ಗಳು ಸಿಕ್ಕಿದ್ಯಾ ಪೊಲೀಸರಿಗೆ? ಸಂದೇಶ್, ವಿದೇಶಿ ಈಗಾಗಲೇ ಪರಿಶೀಲನೆಗಾಗಿ ಆರೋಪಿಗಳನ್ನ ಕರೆದುಕೊಂಡು ಬಂದಿದ್ರು ಪೊಲೀಸರು. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಚಿತ್ರದುರ್ಗದ ಬಿಗ್ ಬಾಸ್ ಹೋಟೆಲ್ಗೆ ಆಗಮಿಸಿ ಅಲ್ಲಿಂದ ಸ್ಥಳ ಮಹಜರನ್ನ ಮಾಡೋದಕ್ಕೆ ಕಂಪ್ಲೀಟ್ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಇವತ್ತು ಬೆಳಗ್ಗೆ ಪರಿಶೀಲನೆಯನ್ನ ಮಾಡಿದಂತಹ ಪೊಲೀಸರು ಮೊದಲಿಗೆ ರಘು ಅವರ ನಿವಾಸದಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಅದಾದ ನಂತರ ಈಗ ಸದ್ಯ ರವಿ ಅವರ ನಿವಾಸದಲ್ಲಿ ಪರಿಶೀಲನೆಯನ್ನ ಮಾಡಿ ಕಾರನ್ನ ಸೀಸ್ ಮಾಡುವಂತ ಕೆಲಸವನ್ನ, ಅಂದ್ರೆ ಆ ಕೃತ್ಯಕ್ಕೆ ಅಥವಾ ಕಿಡ್ನಾಪ್ಗೆ ಬಳಸಿದಂತಹ ಕಾರ್ ಏನಿದೆ ಆ ಕಾರನ್ನ ಈಗ ಸದ್ಯ ಸೀಸ್ ಮಾಡ್ಕೊಂಡಿದ್ದಾರೆ. ಆ ಕಾರನ್ನ ಸೀಸ್ ಮಾಡಿ ಈಗ ಕಂಪ್ಲೀಟ್ ಮಾಹಿತಿಯನ್ನ ಕೂಡ ತೆಗೆದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ರವಿ ಇಟಿಯೋಸ್ ಕಾರ್ನಲ್ಲಿ, ಅಂದ್ರೆ ಇಟಿಯೋಸ್ ಕಾರ್ ಚಾಲಕನಾಗಿ ಹೋಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಏನು ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾರನ್ನ ಕೂಡ ಸೀಸ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಕಿಡ್ನಾಪ್ ಕೇಸ್ನಲ್ಲಿ ಈಗ ಕಿಡ್ನಾಪ್ ಮಾಡಿದಂತ ವಾಹನವನ್ನು ಕೂಡ ಸೀಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಸೀಸ್ ಹಾಗೆ ರಿಕವರಿಗಾಗಿ ಪೊಲೀಸರು ಕೂಡ ಇಲ್ಲಿಗೆ ಬಂದಿದ್ರು. ಹಾಗಾಗಿ ಐನಹಳ್ಳಿ ಕುರುಬರಹಟ್ಟಿಯಲ್ಲಿರುವಂತಹ ರವಿ ಅವರ ನಿವಾಸದ ಸಮೀಪವೇ ಇದ್ದಂತ ಇಟಿಯೋಸ್ ಕಾರನ್ನ ಈಗ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಸದ್ಯ ಅಲ್ಲಿ ವಿಧಿವಿಜ್ಞಾನ ತಜ್ಞರು ಕೂಡ ಬಂದು ಈಗಾಗಲೇ ಕಂಪ್ಲೀಟ್ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಮುಂದಿನ ಹಂತದಲ್ಲಿ ಅವರು ಕಿಡ್ನಾಪ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಗಳನ್ನ ಎಲ್ಲವನ್ನು ಕೂಡ ಫಿಂಗರ್ ಪ್ರಿಂಟ್ಸ್ ಅನ್ನ ಕೂಡ ಈಗಾಗಲೇ ಚೆಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ವಿದ್ಯಶ್ರೀ, ರೈಟ್, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.